ಇತ್ತ ದೇವೇಗೌಡರು ಮಾತನಾಡ್ತಾ ಇದ್ದಾರೆ, ನೋಡೋಣ. ಎಲ್ಲ ಸದಸ್ಯಗಳಿಗೆ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಶಂಕರಪ್ಪನವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ತಾವು ಬೆಂಗಳೂರಿಗೆ ಹೋಗ್ತೀರಾ ಅಂತಿಮ? ಇಲ್ಲ, ನಾಳೆ ನಾನು ಸ್ಪೀಚ್ ಮಾಡ್ತೇನೆ. ನಾಳೆ ನನ್ನ ಸ್ಪೀಚ್ ಇದೆ. ಮೊನ್ನೆ ಮಾತಾಡಬೇಕಾಗಿದ್ದು, ನಾನು ಡಯಾಲಿಸಿಸ್ ಇತ್ತು. ಯು ನೋ ಮೈ ಪ್ರಾಬ್ಲಮ್. ಒಂದು ಚೇರ್ಮನ್ರಿಗೆ ಒಂದು ಲೆಟ್ರ್ ಬರೆದೆ. ಮಂಡೇ ಮಾತಾಡಿದ್ದು, ನಾಳೆ ಮಾತಾಡಿ. ಅದರಿಂದ ಅಲ್ಲಿದ್ರೆ ಹೋಗಿವೆ ನಾನು ಬೆಂಗಳೂರಿಗೆ. ದಟ್ಸ್ ವೈ ಐ ಆಮ್ ಸ್ಟೇ. ಅದಾದರೆ ನಾನು ಶುಕ್ರವಾರ ಹೋಗೋದಕ್ಕಿಂತ ಮುಂಚೆ ಚಳಿ ಕಡಿಮೆ ಆದರೆ, ಈ ಫಾಗ್ ಕಡಿಮೆ ಆದರೆ ನಿಮ್ಮನ್ನು ಸರಿ ಭೇಟಿ ಮಾಡಿ. ಶಾಮನೂರ್ ಅವ್ರ ಜೊತೆಗಿನ ನಿಮ್ಮ ಒಡನಾಟ ಯಾವುದಾದ್ರೂ ಕೆಲವು ಸಂಗತಿಗಳನ್ನ ಹಂಚ್ಕೋಬಹುದು? ಅನೇಕ ಮಕ್ಕಳಿಗೆ ನಾನು ಕಾಗದ ಕಳಿಸುವೆ ಫೋನ್ ಮಾಡಿ ಅಡ್ಮಿಷನ್ಗೆ. ಅವರು ಸಹಕರಿಸ್ತಾ ಇದ್ರು. ಅದರಿಂದ ಈಗ ರೇವಣ್ಣವ್ರ ಬಗ್ಗೆ ಆಗಲಿ, ನನ್ನ ಬಗ್ಗೆ ಆಗಲಿ, ಕುಮಾರಸ್ವಾಮಿ ಬಗ್ಗೆ ಆಗಲಿ, ನಮ್ಮ ಕುಟುಂಬದ ಒಡನಾಡಿ ಕೆಲಸ ಮಾಡಿರೋ ತಿಪ್ಪೇಸ್ವಾಮಿ ಇದ್ದಾರಲ್ಲ. ಇನ್ನು ಶಾಮನೂರ್ ಅವರ ನಿಧನದ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಅವರ ಅಭಿಮಾನಿಗಳು ಆಸ್ಪತ್ರೆ ಬಳಿ ಬರ್ತಾ ಇದ್ದಾರೆ, ಮನೆ ಬಳಿ ಜಮಾಯಿಸ್ತಾ ಇದ್ದಾರೆ. ಈ ನಡುವೆ ಇದೀಗ ಸ್ಪರ್ಶ ಆಸ್ಪತ್ರೆ ಬಳಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆ ಬಳಿ ಹೆಚ್ಚುವರಿ ಬಂದೋಬಸ್ತ್ ಇದೆ. ಸ್ಪರ್ಶ ಆಸ್ಪತ್ರೆಗೆ ಈಗಾಗಲೇ ಡಿಜಿಐಜಿಪಿ ಎಂಎ ಸಲೀಂ ಕೂಡ ಬಂದಿದ್ದಾರೆ. ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಅಭಿಮಾನಿಗಳು ಕೂಡ ಈ ಸುದ್ದಿ ತಿಳಿತಾ ಇದ್ದಂತೆ ಜಮಾಯಿಸ್ತಾ ಇದ್ದಾರೆ. ಕೊನೆಯ ಬಾರಿ ನೋಡುವಂಥದ್ದು ಇವುಗಳೆಲ್ಲ ಆಸೆಗಳಿರುತ್ತೆ. 6 ಬಾರಿ ಶಾಸಕರಾಗಿದ್ದವರು, 1 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದವರು, ಸುದೀರ್ಘವಾದಂಥ ರಾಜಕೀಯ ಪಯಣ, ಅಜಾತ ಶತ್ರು. ಅದೇ ಕಾರಣಕ್ಕೆ ಇವತ್ತು ಪಕ್ಷಾತೀತವಾಗಿ ಗಣ್ಯರು ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಆಗಲೇ ದೇವೇಗೌಡರು ಮಾತನಾಡ್ತಾ ಇದ್ರು, ನೆನಪುಗಳನ್ನು ಹಂಚಿಕೊಳ್ತಾ ಇದ್ರು. ಅದಕ್ಕೂ ಮುಂಚಿತವಾಗಿ HDK ಅವರ ಟ್ವೀಟನ್ನು ಕೂಡ ನಾವು ನೆನಪಿಸ್ಕೊಳ್ಬೋದು. ನಾಡಿನ ಹಿರಿಯ ರಾಜಕಾರಣಿಗಳು, ಮಾಜಿ ಮಂತ್ರಿಗಳು ಅಗಲಿರೋದು ನೋವು ತಂದಿದೆ ಅನ್ನೋದಾಗಿ ಅವರು ಹೇಳ್ತಾ ಇದ್ರು. ಇನ್ನು ಇತ್ತ ತಿರುಪತಿ ಪ್ರವಾಸವನ್ನ ಮೊಟಕುಗೊಳಿಸಿ ವಾಪಸ್ ಬರ್ತಾ ಇದ್ದಾರೆ ಅವರ ಪುತ್ರ ಸಚಿವ SS ಮಲ್ಲಿಕಾರ್ಜುನ್ ಅವರು. ತಿರುಪತಿಗೆ ಹೊರಟಿದ್ರು, ತಿರುಪತಿ ಪ್ರವಾಸವನ್ನ ಕೈಗೊಂಡಿದ್ರು. ಅದನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಇದೀಗ ವಾಪಸ್ ಆಗ್ತಾ ಇದ್ದಾರೆ. ತಂದೆಯ ನಿಧನದ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ವಾಪಸ್ ಆಗಿದ್ದಾರೆ.